ಇವರು ಬಹಳ ನಿಷ್ಠೆಯಿಂದ ರಾಜಕೀಯದಲ್ಲಿ ಜನಸೇವೆ ಮಾಡೋದ್ರಲ್ಲಿ ನಿಷ್ಠರಾಗಿದ್ದಾರೆ. ನಮ್ಮ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳೋದು ಇನ್ನ ಉತ್ತಮವಾಗಿರ್ತಕ್ಕಂಥ ಸತ್ಯಣ್ಣನವರಿಗೆ ಮುಂದಿನ ಒಂದು ರಾಜಕೀಯದಲ್ಲಿ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಗಳಲ್ಲಿ ಇವ್ರನ್ನ ಸದಸ್ಯರಾಗಿ ಮಾಡಿಕೊಂಡ್ರೆ ಸತ್ಯಣ್ಣನವರು ನಮಗೆ ಬಹಳ ಉದಾರವಾಗಿ ಇವರು ಇದು ನಗವಾರದಲ್ಲಿದ್ದಾಗ ನಮಗೆ ಚಿರುಪರಿಚಿತರು. ಅವರು ಈಗ ಬಂದು ನಾನು ನಗವಾರದಲ್ಲಿ ಶಿಕ್ಷಕನಾಗಿದ್ದೆ. ಅವ್ರ ಮನೆಯಲ್ಲಿ ಉಚಿತವಾಗಿ ಊಟ ಕೂಡ ಮಾಡಿದ್ದೀನಿ. ಬಹುಶಃ ಅವ್ರಿಗೆ ಜ್ಞಾಪಕ ಇರೋದಿಲ್ಲ, ಯಾಕಂದ್ರೆ ನಾನು 1962-63ರಲ್ಲಿ ಬಹುಶಃ ಅವಾಗ ಯಾವ ಒಂದು ವಯಸ್ಸಿನವರಾಗಿದ್ದರೋ ಅಷ್ಟೊಂದು ಜ್ಞಾಪಕ ಇಲ್ಲ. ಮತ್ತು ನಮ್ಮ ಕಾರ್ಯದರ್ಶಿಗಳು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಎಷ್ಟು ಬೇಕಾದ್ರೂ ಕೊಡೋಣ ಸರ್, ಇನ್ನೂ ಏನು ಸೌಕರ್ಯ ಬೇಕಾದ್ರೂ ನಿಮ್ಮ ವೃದ್ಧರು ಮತ್ತು ನಮ್ಮ ಪಾಠ ಹೇಳೋದಕ್ಕೆ ಗುರುಗಳು ನೀವು ಅದರಿಂದ ಮಾಡ್ಕೊಡ್ತೀವಿ ಅಂತ ಪ್ರತಿ ವರ್ಷ ಕ್ಯಾಲೆಂಡರ್ ನಡೆಸ್ತಾ ಇದ್ದಾರೆ. ಮತ್ತು ಇವರು ಬಹಳ ನಿಷ್ಠೆಯಿಂದ ರಾಜಕೀಯದಲ್ಲಿ ಜನಸೇವೆ ಮಾಡೋದ್ರಲ್ಲಿ ನಿಷ್ಠರಾಗಿದ್ದಾರೆ. ನಮ್ಮ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳೋದು ಇನ್ನ ಉತ್ತಮವಾಗಿರ್ತಕ್ಕಂಥ ಸತ್ಯಣ್ಣನವರಿಗೆ ಮುಂದಿನ ಒಂದು ರಾಜಕೀಯದಲ್ಲಿ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಗಳಲ್ಲಿ ಇವ್ರನ್ನ ಸದಸ್ಯರಾಗಿ ಮಾಡಿಕೊಂಡ್ರೆ ನಮಗೆ ಬಹಳ ಅನುಕೂಲ ಆಗ್ತದೆ. ನಮ್ಮ ಸಂಘಕ್ಕೆ ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಹೆಸರನ್ನು ತರ್ತಾರೆ. ವಾಕ್ಯಗಳು ಸಚಿವರು ಮಾತು ಕಡಿಮೆ, ಕೆಲಸ ಜಾಸ್ತಿ ಅವರು ಅಂತವರು. ಅವ್ರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ಶಾಸಕರಿಗೆ ಮನವಿ ಮಾಡಿಕೊಡ್ತಾ ಇದ್ದೇವೆ. ತಾವು ತಪ್ಪುದಲ್ಲೇ ಅವರ ಜಿಲ್ಲಾ ಮಟ್ಟಕ್ಕೆ ತಂದು ನೀವು ಜನಸೇವೆ ತಮ್ಮಂಗೆ ಅವರು ಸಹ ಜನಸೇವೆ ಮಾಡುವ ಹಾಗೆ ಅನುಕೂಲವನ್ನು ಮಾಡಿಕೊಡ್ತೀರ ಅಂತ ಹೇಳಿ ನಮ್ಮ ಸಂಘದ ಪರವಾಗಿ ನಿಮ್ಮನ್ನು ಕಳಕಳಿಯಿಂದ ಪ್ರಾರ್ಥಿಸುತ್ತಾ, ಇದೇ ರೀತಿಯಾಗಿ ಆಗಾಗ ನಮ್ಮ ಸಂಘಕ್ಕೆ ಬಂದು ಶಾಸಕರು ಮತ್ತು ಸತ್ಯಣ್ಣನವರು ನಮ್ಮ ಕುಂದುಕೊರತೆಗಳನ್ನು ಆಲಿಸಿ, ಯಾಕೆಂತ ಹೇಳಿದ್ರೆ ಅವರ ಇದು ಮೊದಲೇ ಹೇಳಿದ್ರು, ಶಾಸಕರಾಗೋದಕ್ಕೆ ಮುಂಚೆನೆ ನಮ್ಮ ಮೇಲೆ ಅಷ್ಟೊಂದು ವಿಶ್ವಾಸ ಇದ್ದವರು ಶಾಸಕರಾದ ಮೇಲೆ ಇನ್ನೂ ನಮ್ಮಲ್ಲಿ ಇಮ್ಮಡಿ ಆಗುತ್ತದೆ, ನಮ್ಮನ್ನ ಕಷ್ಟಗಳನ್ನು ತಾವು ಆಲಿಸಿ ಅದು ನಡೆಸ್ಕೊಳ್ತೀರಾ ಅಂತ ಹೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಕಳಕಳಿಯಿಂದ ಮತ್ತೊಮ್ಮೆ ಪ್ರಾರ್ಥಿಸ್ಕೊಳ್ತಾ ಮಾತು ಮಾಡ್ತೇನೆ. ಮತ್ತು ಎರಡನೇದಾಗಿ ನಮ್ಮ ಚಂದ್ರಮ್ಮನವರು ನಮಗೆಲ್ಲರೂ ಚಿರುಪರಿಚಿತರು.